ಹೊನ್ನಾವರ ತಾಲೂಕಿನ ಉಪ್ಪೋಣಿಯ ಹೊಸಕೇರಿಯ ಶ್ರೀ ಚೌಡೇಶ್ವರಿ ಮಾರುತಿ ಶನೈಶ್ಚರ ಭೂತೇಶ್ವರ ದೇವರ 29ನೇ ವರ್ಧಂತಿ ಉತ್ಸವ ಮತ್ತು ಸಾಮೂಹಿಕ ಶನೈಶ್ಚರ ವ್ರತ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ವರ್ಧಂತಿ ಉತ್ಸವ ನಿಮಿತ್ತ ಬೆಳಗ್ಗೆ ಗಣೇಶ ಪೂಜೆ, ಉಕ್ತಹವನ, ಸಾಮೂಹಿಕ ಶನೈಶ್ಚರ ವ್ರತ ಹಾಗೂ ಪೂಜೆಗಳು, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು. ವೈದಿಕರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಮೊಕ್ತೇಸರರಾದ ಗೋವಿಂದ್ ಈರಪ್ಪ ನಾಯ್ಕ್ ಮತ್ತು ನಾಗರಾಜ್ ಗೋವಿಂದ್ ನಾಯ್ಕ್ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಸಾವಿರಾರು ಜನರು ಉತ್ಸವದಲ್ಲಿ ಪಾಲ್ಗೊಂಡು ವಿವಿಧ ಸೇವೆ ಸಲ್ಲಿಸಿದರು. ಅನೇಕ ರೀತಿಯ ಅಚ್ಚರಿಗಳ ತಾಣವಾಗಿರುವ ಭಕ್ತರ ಅವಿಷ್ಟಗಳನ್ನು ಈಡೇರಿಸುತ್ತಿರುವ ದೇವರ ದೈವಿ ಶಕ್ತಿಯ ಬಗ್ಗೆ ಇಲ್ಲಿಗೆ ಆಗಮಿಸುವ ಭಕ್ತರು ಕ್ಷೇತ್ರದ ಬಗ್ಗೆ ಇಂದಿಗೂ ಅಪಾರ ನಂಬಿಕೆ ಹೊಂದಿದ್ದಾರೆ. ಗೃಹ ಪೀಡೆಗಾಗಿ ಶನೈಶ್ಚರ, ಭೂತ ಪ್ರೇತಗಳಿಗಾಗಿ ಭೂತೇಶ್ವರ ದೇವರಲ್ಲಿ ಸಂಕಲ್ಪ ನಡೆಯುತ್ತದೆ. ಕಷ್ಟ ಪರಿಹಾರವಾದಾಗ ಭಕ್ತರು ಸನ್ನಿಧಿಯಲ್ಲಿ ಅನ್ನದಾನ, ಯಕ್ಷಗಾನ ಇನ್ನಿತರೆ ಸೇವೆ ಸಲ್ಲಿಸುತ್ತಾರೆ ಎಂದು ದೇವಾಲಯದ ಅರ್ಚಕ ನಾಗರಾಜ್ ನಾಯ್ಕ್ ಹೇಳಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮದ ಕುರಿತು ವೇದಮೂರ್ತಿ ಸತ್ಯನಾರಾಯಣಯಾಜಿ ಮಾತನಾಡಿ, ಶನೈಶ್ಚರ ವ್ರತ ಮಾಡುವುದರಿಂದ ಮನುಷ್ಯರ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅದೇ ಪ್ರಕಾರ 1008 ಕಲಶವಿಟ್ಟು ಇಂದು ಶನೈಶ್ಚರ ವ್ರತ ನಡೆಸಲಾಗಿದೆ. ಇಲ್ಲಿ ದರ್ಶನದ ಮೂಲಕ ಬಂದಂತಹ ಭಕ್ತರ ಸಂಕಷ್ಟ ಪರಿಹರಿಸಲಾಗುತ್ತದೆ ಎಂದರು. ವಾರ್ಷಿಕೋತ್ಸವ ಇಂದು ನಡೀತಾ ಇದೆ. ಸಾವಿರಾರು ಭಕ್ತಾದಿಗಳು ಬಂದಿದ್ದಾರೆ. ಸಾವಿರಾರು ಶನಿ ವ್ರತ ಆಗಿದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ಷೇತ್ರದ ಪುರಾಣವನ್ನು ಹೊಂದಿರುವ ಶ್ರೀ ಕ್ಷೇತ್ರ ಮಹಾತ್ಮೆ ಎಂಬ ಪೌರಾಣಿಕ ಯಕ್ಷಗಾನವನ್ನು ಆಡಿ ತೋರಿಸಲಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತದೆ. ಹಾಗೆ ಹರಕೆ ಆಟ ಇತ್ಯಾದಿ ಅನ್ನದಾನಗಳ ಹರಕೆ, ಹಲವಾರು ಹರಕೆಗಳು ದರ್ಶನದ ಮೂಲಕ ಎಲ್ಲ ಇಷ್ಟಾರ್ಥವನ್ನು ಪಡೆದುಕೊಂಡು ಜನರು ಕಷ್ಟಗಳನ್ನು ದೂರ ಮಾಡಿಕೊಂಡಿದ್ದಾರೆ. ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರ. ವರ್ತಮಾನದಲ್ಲಿ ಉಪ್ಪೋಣಿ ಗ್ರಾಮದ ಈ ಹೊಸಕೇರಿಯ ಹೊಂಡ ಹೇಳುವಂಥ ಒಂದು ಅತ್ಯಂತ ದುರ್ಗಮವಾದಂಥ ಈ ಪ್ರದೇಶದಲ್ಲಿ ಒಂದು ದೇವತಾ ಪ್ರೇರಣಾನುಸಾರವಾಗಿ ಒಂದು ದೇವತಾ ಸಾನ್ನಿಧ್ಯವನ್ನು ಮಾಡಿ 29 ವರ್ಷ ಪರ್ಯಂತರವಾಗಿ ಅದರ ವಾರ್ಷಿಕವಾಗಿರತಕ್ಕಂಥ ವರ್ಧಂತಿಯನ್ನು ಆಚರಿಸುವುದರ ಜೊತೆಗೆ ಅನೇಕ ಜನರ ಕಷ್ಟ ಕಾರ್ಪಣ್ಯಗಳ ಪರಿಹಾರಾರ್ಥವಾಗಿ ಇವತ್ತೊಂದು ದಿವಸ ಸಾಮೂಹಿಕವಾದಂಥ ಶನೈಶ್ಚರ ವ್ರತ ಅದನ್ನು ಕೂಡ ನೆರವೇರಿಸಿಕೊಂಡಿದ್ದಾರೆ. ಮಾಡಿದಂಥ ಈ ಶನೈಶ್ಚರ ವ್ರತದಿಂದ ಮನುಷ್ಯನಿಗೆ ಗೋಚಾರದಲ್ಲಿ ಬರತಕ್ಕಂಥ ಗ್ರಹಮಾನದ ಸ್ಥಿತಿಯ ಪ್ರಕಾರವಾಗಿ ಜನ್ಮ, ದ್ವಿತೀಯ, ಪಂಚಮ, ಸಾರ್ಧ, ಸಪ್ತಮ, ಅಷ್ಟಮಾದಿ ಸ್ಥಾನಗಳಲ್ಲಿ ಶನಿಯ ಒಂದು ಪರಿಭ್ರಮಣೆಯಾಗುವಂಥ ಕಾಲದಲ್ಲಿ ಮನುಷ್ಯನಿಗೆ ಅನೇಕ ಥರವಾದಂಥ ಕಷ್ಟ ಕಾರ್ಪಣ್ಯಗಳು ಬರಬಹುದು. ಪ್ರಿಯವಾದಂಥ ಮಾರ್ಗವನ್ನು ನಾವು ಅನುಸರಿಸಿ ಎಲ್ಲ ಜನರಿಗೆ ಅಥವಾ ಈ ಲೋಕಕ್ಕೆ ಸಮಸ್ತವಾದಂಥ ಕ್ಷೇಮ ಪ್ರಾಪ್ತವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ 1008 ಸಂಖ್ಯೆಯಲ್ಲಿ ಕಲಶವನ್ನಿಟ್ಟು ಆ ಶನೈಶ್ಚರ ವ್ರತಕಥಾ ಪೂಜಾ ವಿಧಾನವನ್ನು ನೆರವೇರಿಸಿಕೊಂಡಿದ್ದಾರೆ. ಅದೇ ಪ್ರಕಾರವಾಗಿ ಆ ಶನಿಯ ವ್ರತದಿಂದ ಮನುಷ್ಯನಲ್ಲಿ ಉಂಟಾಗತಕ್ಕಂಥ ಗ್ರಹಮಾನದ ದೋಷಗಳು ನಿವೃತ್ತಿಯಾಗ್ತದೆ ಅಂತ ಶಾಸ್ತ್ರ ತಿಳಿಸ್ತದೆ. ಅದೇ ಪ್ರಕಾರ ಈ ಒಂದು ದುರ್ಗಮವಾದಂಥ ಪ್ರದೇಶದಲ್ಲಿ ಗೋವಿಂದ ನಾಯಕ ಹೇಳುವವರು ಅನನ್ಯವಾಗಿರ್ತಕ್ಕಂಥ ಒಂದು ಭಕ್ತಿಯಿಂದ ಆ ಲೋಕಕ್ಕೆ ಶಕ್ತಿಯನ್ನು ನೀಡುವಂಥ ಆಂಜನೇಯ ಅಥವಾ ಮಾರುತಿ ಮತ್ತು ಚೌಡೇಶ್ವರಿ, ಶನೈಶ್ಚರ, ಭೂತನಾಥ ಇತ್ಯಾದಿಗಳನ್ನು ಆರಾಧನೆಯನ್ನು ಮಾಡಿಕೊಂಡು ಬರುವಂಥ ಅನೇಕ ಭಕ್ತರಿಗೆ ಇಲ್ಲಿ ಅನೇಕ ದರ್ಶನದ ಮುಖೇನವಾಗಿ ಅನೇಕ ಥರದ ಪರಿಹಾರ ಮಾರ್ಗ ಪ್ರಾಪ್ತವಾಗ್ತದೆ.